ನಾವು ತುಂಬಾ ವರ್ಷನೇ ಆಗೋಗಿತ್ತು. ಈವನ್ ನನ್ನ ಮಕ್ಕಳು ಚಿಕ್ಕವರಿದ್ದಾಗ ನಾವು ಹೋಗಿದ್ದೆ ದೇವಸ್ಥಾನಕ್ಕೆ. ಇದು ಮುನೇಶ್ವರ ಸ್ವಾಮಿ ಟೆಂಪಲ್. ಇಲ್ಲಿ ಪೂಜೆ ಮುಗೀತು. ಹಂಗೆ ಈ ಬಿಸಿಲಲ್ಲಂತೂ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಕಷ್ಟ. ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಲ್ಲೇಶ್ ವ್ಲಾಗ್. ಇದು ಫ್ರೈಡೇ ವ್ಲಾಗು. ಫ್ರೈಡೇ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ದೀವಿ. ತುಂಬ ವರ್ಷನೇ ಆಗೋಗಿತ್ತು ಈಗ ಹೋಗ್ತಿರೋ ದೇವಸ್ಥಾನ. ಹಾಯ್ ಮಾಡು ಚಿಟ, ಹಾಯ್ ಮಾಡು, ಹಾಯ್ ಹೇಳಿ, ಹಾಯ್ ಹೇಳಿ, ನೀನು ಹಾಯ್ ಮಾಡಬೇಕು. ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಆ್ಯಕ್ಚುಲಿ ನಾವು ತುಂಬ ವರ್ಷನೇ ಆಗೋಗಿತ್ತು. ಈವನ್ ನನ್ನ ಮಕ್ಕಳು ಚಿಕ್ಕವರಿದ್ದಾಗ ನಾವು ಹೋಗಿದ್ದೆ ದೇವಸ್ಥಾನಕ್ಕೆ. ಅಂದರೆ ಅಲ್ಲೊಂದು ಅರ್ಕೆ ಥರ ಮಾಡ್ಕೊಂಬಂದಿದ್ರು. ಮಕ್ಕಳು ಹುಟ್ಟಿದಾಗ ಅಲ್ಲಿ ಪೂಜೆ ಮಾಡ್ಕೊಂಬರ್ತೀವಿ ಅಂತ. ಸೊ ತುಂಬ ದಿನ ಆಗಿತ್ತು, ಹೋಗೋಕ್ಕಾಗಿರಲಿಲ್ಲ. ಫೈನಲಿ ಇವತ್ತು ಟೈಮ್ ಆಗಿದೆ ಅಂತ ಹೊರಟಿದ್ದೀವಿ. ಅಲ್ಲಿ ಅದು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಹೇಗೆ ಪೂಜೆ ಮಾಡ್ತಾಯಿದ್ದೀವಿ ಅಂತ ನಾನು ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಪ್ಲೀಸ್ ವಾಚ್ ದಿಸ್ ಬ್ಲಾಗ್. ಯಾರು ತಗೊಟ್ಟಿದ್ದು? ನಿಂಗೆ ಬಟ್ಟೆ ಇಲ್ವಾ? ಎಲ್ಲ ಇಲ್ಲಿ ನೋಡಿ, ಇದು ಬೇಕಾ? ನೋಡಿ ಅಂಜು ನೋಡ, ಆಮೇಲೆ ಕೊಡ್ತೀನಿ. ನಾನು ರೂಮಲ್ಲಿ ಐತೆ, ಬಾ ಹಾಕೊಳ್ಳೋದು, ಬಾ. ಇಟ್ಟಿದ್ದೀನಿ ಇದೊಂದು ಬಾಕ್ಸ್ ತಗೊಂಡು. ಅವಳಿಗೆ ವಾಟರ್ ಬಾಟ್ಲ್ ಎಲ್ಲ ದನ್ನಿಂಗೆ ಮನೇಲಿ ಇನ್ನೇನು ತಗೊಳ್ಳಿಲ್ಲ ತಾನೆ, ನಾನೆಲ್ಲ ಆಲ್ಮೋಸ್ಟ್ ತಗೊಂಡಿದ್ದೀನಿ. ಬತ್ತಿ ಹಾಕೊಂಡಿದ್ದೀನಿ. ಎಲ್ಲಿ ಪ್ಲೇಟ್ಗಳು ಏನು ಮಾಡಲಿ? ಯೂಸ್ ಅಂತ ಪ್ಲೇಟ್ ಆಗಿದೆಯಾ? ಅದು ಕೊಡು. ಬಾಯ್ ಚಿಟ್ಟಿ, ಬಾಯ್ ಬಾಯ್. ಹ್ಞೂ ಬರ್ತೀನಿ ನಡಿ. ನಾ 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 ನೋ 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 ರೆಡಿನಾ? ಎಸ್, ಎಲ್ಲ ಪ್ಯಾಕ್ ಆಯಿತು. ಇವಾಗ ಹೊರಡೋದು. ಟಿಫನ್ ಪಲಾವ್ ಮಾಡಿದ್ದೀನಿ. ಅಲ್ಲೇ ಆನ್ ದ ವೇ ಹೋಗ್ತಾ ತಿನ್ಕೊಂಡು ಅಲ್ಲಿ ಎಲೆ ಐತೆ ಅಂತ ಬಾಳೆ ಎಲೆ ತಗೋತಿದ್ದಾರೆ. ಬಾಳೆ ಎಲೆ ಇವತ್ತು ಟಿಫನ್. ಚಿಟ್ಟ ಹ್ಯಾಂಡ್ ಮಾಡು, ಅಂಜಿಗೆ ಹ್ಯಾಂಡ್ ಮಾಡು. ಇವು ಎಲ್ಲ ಇದು ಹಂಗೆ ಆಗತ್ತೆ. ಹೇಳ ಮಾತೆ ಕೇಳಲ್ಲ, ಹಂಗೆ ಎಲ್ಲ ಹಂಗೆ ಬಿದ್ದು ಲೇಟ್ ಆಯ್ತಾ? ಹೌದು, ನೋಡು ಗಾಲ ಮಾಡ್ಕೊಂಡಿದ್ದಾಳೆ. ಆಗುತ್ತಲ್ಲ. ಪೌಡ್ರ್ ಹಾಕೊಂಡಿರು. ಓಡ್ಬೇಡ ಓಡ್ಬೇಡ ಅಂದ್ರೂ ಓಡಿದ್ಲು, ಬಿದ್ಲು. ಹೋಗ್ಲೇಬೇಕಾ ಈಗ ನೀನು? ಮತ್ತೆ ಬೀಳ್ತೀಯ. ಅಣ್ಣನ ಕೈ ಹಿಡ್ಕೊ, ಕೈ ಹಿಡ್ಕೊ, ಅಣ್ಣನ ಕೈ ಹಿಡ್ಕೊ, ಬೀಳ್ತೀಯ ನೋಡು. ಚಪ್ಪಲ್ ಬಿಡಬೇಕು ಇಲ್ಲಿಗೆ. Get jewelry and more. ಹೋಟೆಲ್ ಮಾಮ ತಿಂಡಿ ತಿನ್ನ. ಬರ್ರಿ 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 ಬರ್ರಿ.
ಚಿಟ್ಟೆ ಬರ್ತಾಳಂತೆ ಏನ್ ತೋರ್ಸ್ಬೇಕು? ಏನ್ ತೋರಿಸ್ಬೇಕು? ಏನ್ ಮಾಡಿ ಇದು ಅದು ಅರ್ಧ ಮಾಡ್ಕೊಳ್ರಿ ಅಲ್ಲಿ ದೇವಸ್ಥಾನ ಒಂದು ಅರ್ಧ ತಕ್ಕ ಏನೋ ಫಂಕ್ಷನ್ ಮಾಡೋಣ ಕಟ್ಟಿದ್ದಾರೆ. ನಾವು ಮುಂಚೆ ಬಂದಾಗ ಇಷ್ಟೊಂದು ಇರಲಿಲ್ಲ, ಚಿಕ್ಕದಾಗಿ ಬರೀ ದೇವಸ್ಥಾನ ಮಾತ್ರ ಇರ್ತಿತ್ತು. ಆ ರೂಮ್ ಮಾತ್ರ ಇತ್ತು ಅಲ್ಲಿ ತೋರ್ಸೋದು. 2 ರೂಮ್ಗಳು ಮಾತ್ರ ಇತ್ತು. ಎಲ್ಲ ಮಾಡಿದ್ದು ಇದು ಅಲ್ಲಿಗೆ ಇತ್ತು. ಯಾರು ದೇವಸ್ಥಾನ ಚಿಕ್ಕದಾಗಿತ್ತು ನೋಡಿ, ಎಲ್ಲ ಇದ್ಕೋ ಇದೆಲ್ಲಿತ್ತು? ಇದ್ರೊಳಗಡೆ ಆಗ್ತಿದೆ. ಒಳಗಡೆ ನಾವೇ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಪೂಜೆ, ಈ ಪೂಜಾರಿ ಯಾರು ಇರೋಣ, ಅವ್ರ ಮನೆ ಇತ್ತಲ್ಲ ಪಕ್ಕದಲ್ಲಿ, ಅವ್ರ ಕೀ ಕೊಟ್ಟರು. ಸೊ ನಾವೇ ಓಪನ್ ಮಾಡಿ ನಾವೇ ಪೂಜೆ ಮಾಡ್ಕೊಂಡು ಹೋಗೋದು. ಕೈ ಹಾಕ್ಬೇಕು. ಫಂಕ್ಷನ್ ಮಾಡ್ತಾ ಇರ್ತಾರೆ ಅನ್ಸುತ್ತೆ, ಅದಕ್ಕೆ ಇದು ಕಟ್ಟಿದ್ದಾರೆ. ಇವಾಗ ಮುನಿಯಪ್ಪನೆಲ್ಲ ಮಾಡ್ತಾರಲ್ಲ, ನಾವೇ ಪೂಜೆ ಮಾಡ್ತೀವಿ. ಇರ್ಲಿಲ್ಲ ಓಪನ್ ಮಾಡಿ ಬಂತು ಅದು. ಗೌತು ನಿನ್ ಫ್ರೆಂಡ್ಸು ಏನಾದ್ರು ಕೊಡೋ ಬಂದ್ರೆ ಉಳಿಯಕ್ಕೆ ಅದು ಇಲ್ಲಿ ಗಂಟೆ ಬಂತು. ಗೌತು ಫ್ರೆಂಡ್ಸು ಪಾಪು ಅವು ಗಗನ್ ಗೌತು ಫ್ರೆಂಡ್ಸ್.
ಏ ಇಡು ನೀಟಾಗಿ. ಮಮ್ಮಿಗೆ ಭಯ. ಹೂವತ್ತು ಅಲ್ಲೇ ಅದೇ ತಂಬ ಅದೇ ಕವರಲ್ಲಿ ಬರ್ಬೇಕು ಪೂಜೆ ಮಾಡ್ಬೇಕು. ಅಣ್ಣ ಆದ್ಮೇಲೆ ನೀನು ಬಾ. ಸರಿ ನಿಂತು ಒಳಗಡೆ ದೇವ್ರು ಬಗೌತು ಗೌತು ನಿಧಾನ ಮಾಡಕ್ಕ. ಆಯ್ತಪ್ಪ ಮಮ್ಮಿಗೆ ಸಮೇತ ಮಾಡಿ ಅಂತ ಮಾಡ್ತಿರ್ತಾರೆ ಸರ್ ಅದು ಬಿಡಬೇಕು. ಭಾನುವಾರ ಫಂಕ್ಷನ್ ಇರ್ತವೆ ನಮ್ಮ ಅದು ಇದು ಅಡುಗೆ ಮಾಡಿದ ಜನ ಉಣ್ಣಕ್ಕೆ ಊಟದಲ್ಲೂ ಊಟ ಮಾಡಕ್ಕೆ ದಿಕ್ಕಟ್ಟು ಅದಕ್ಕೆ ಜನ ಜಾಸ್ತಿ ಬಂದಾಗ ಅದು ಚಿಕ್ಕದಾಯ್ತು ಒಂಚೂರು. ನಾವು ಬಂದಾಗ ಅಲ್ಲಿ ಮಾಡ್ಕೊಂಡು ಹೋಗಿದ್ದು ಆ ರೂಮಲ್ಲಿ. ಅಂದ್ರೆ ಈ 3 ಪಂಚಿ 4 ಪಂಚಿ ಹೇಳ್ತಾರೆ ಅಲ್ಲಿ ದೊಡ್ಡದಾಗ ಕರ್ತಾರೆ. ಹೌದಾ? ಊಟ ಮಾಡಕ್ಕೆ ಮರಿ ಕ್ಲೀನ್ ಮಾಡ್ಕೊಂಡ್ರೆ ಮರಿ ಕ್ಲೀನ್ ಮಾಡ್ಕೊಂಡು ಕಾಮಿಡಿ ಪೀಸ್ ಮಾಡ್ಕೊಂತಾರೆ. ಏ ಈ ಕಡೆ ಬಚ್ಚಿಟ್ಟಿ ಜೋರಾಗಿ ಹೊಡಿಬೇಕು. ಮೇಲ್ ನೋಡು ಆ ಕಡೆ ನಿಂತ್ಕೊಂಡು ಮುಂದೆ ಕೊಡಿಯಪ್ಪ. ನೀವು ಸೋಡಿ ಎಲ್ಲಾನು ತ್ರಿಶೂಲ ಕೂಡ ಮುಂದೆ ಬರ. ಒಂದೇ ಏಟಕ್ಕೆ ಪೀಸ್ ಪೀಸ್ ಹಾಕ್ಬೇಕು. ಹಂಗೆ ಜಾಣ. ಓ ನಮ್ಗಿಂತ ಬೇಗ ತಗೊಂಡು ತಿಂತವಳೆ. ಇದು ಮುನೇಶ್ವರ ಸ್ವಾಮಿ ಟೆಂಪಲ್. ಇಲ್ಲಿ ಪೂಜೆ ಮುಗೀತು. ಇವಾಗ ಆನ್ ದ ವೇ ಹೋಗ್ತಾ ಒಂದು ಮದ್ದೂರಮ್ಮ ಟೆಂಪಲ್ ಇದೆ. ಸೊ ಅಲ್ಲೊಂದು ಪೂಜೆ ಮಾಡ್ಕೊಂಡು ಹೋದ್ರೆ ಇವತ್ತಿನ ದೇವಸ್ಥಾನದ ಬ್ಲಾಗ್ ಕಂಪ್ಲೀಟ್ ಆಗುತ್ತೆ. ಅದನ್ನು ತೋರಿಸ್ತೀವಿ. ದೇವಸ್ಥಾನದ ಮದ್ದೂರಮ್ಮ ಆನ್ ದ ವೇ ಇದೆ. ಅಲ್ಲೇ ಹೋದ್ರೆ ಅಲ್ಲೂ ಪೂಜೆ ಇದೆ. ಏನೋ ಫಂಕ್ಷನ್ಸ್ ಎಲ್ಲ ಇದಾವಂತೆ. ಸೊ ಅಲ್ಲಿ ನೋಡ್ಕೊಂಡು ಹೋಗೋಣ. ಅಲ್ಲೊಂದು ಪೂಜೆ ಮಾಡ್ಕೊಂಡು ಹೋದ್ರೆ ಮುಗೀತು. ತೋಮನಿ ಎಲ್ಲ ಈ ಬುಧವಾರ
ಕೂಲಾಗಿರ್ಬೇಕು ಕೂಲಾಗಿ ಇದು ಸಾಧನೆ ಕಟ್ಬಿಟ್ಟು ಸಾಧನೆ ಕಟ್ಬಿಟ್ಟು ಒಟ್ಟಿಗೆ ಎಸ್ ಚೆನ್ನಾಗಿ ಪಾಸ್ ಆದರೆ ನಾ ಮಾಸ್ಟರ್ಗೆ ಸರಿಯಾಗೆ ಮುದ್ರಂಗ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗು ಬರೋ ವರ್ಷ ಬರ್ತೀನಿ ಚೆನ್ನಾಗಿ ಅರ್ಥ ಮಾಡಿ ಚೆನ್ನಾಗಿ ಪಾಸ್ ಬಂದಿ ಎಷ್ಟೇ ತರಗತಿ ಆಯ್ತು ಈ ಬಿಸಿಲಲ್ಲಂತೂ ದೇವಸ್ಥಾನಕ್ಕೆ ಹೋಗೋದು ತುಂಬ ಕಷ್ಟ. ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮಾಡ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ ಅಷ್ಟೇ. ನಮ್ಮ ಪಾಪಗೆ ಹೊಟ್ಟೆ ಹಸಿತಿದೆ ಅಂತ ಒಂದು ಆ್ಯಪಲ್ ಕಟ್ ಮಾಡಿಕೊಡ್ತಾ ಇದ್ದೀನಿ. ಸೊ ಇನ್ನು ಅದು ಚಿಕನ್ದೆಲ್ಲ ಅಲ್ಲಿ ಇದು ಮಾಡಿದ್ವಲ್ಲ, ಸೊ ಅದನ್ನ ಇವಾಗ ಅಡುಗೆ ಮಾಡಬೇಕು. ಅಡುಗೆ ಮಾಡಿ ಸ್ವಲ್ಪ ಎಡೆ ಥರ ಇಟ್ಟು ಅಲ್ಲಿಂದ ಸ್ವಲ್ಪ ತೀರ್ಥ ತೊಗೊಂಡು ಬಂದಿದ್ದೀವಿ. ಸೊ ಆ ತೀರ್ಥನ ಅಲ್ಲಿ ಹಾಕಿ ಪೂಜೆ ಮಾಡಬೇಕು. ಅದಕ್ಕೆ ರೆಡಿ ಮಾಡ್ಕೋತೀನಿ ಇವಾಗ. ಸೊ ಮನೇಲಿ ಎಡೆನೂ ಇಟ್ಟು ಪೂಜೆನೂ ಮುಗಿಸ್ದು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್ ಮಾಡಿ ಬಾಯ್.